ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. RSS ಅಂದುಕೊಂಡಂತೆ ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಗುಲ್ಬರ್ಗಾ ಹೈಕೋರ್ಟ್ ಇವತ್ತು ನೀಡಿದಂಥ ಈ ಸೂಚನೆ, ಒಂದು ತೀರ್ಪು RSS ಪಥಸಂಚಲನವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಈ ಸಂದರ್ಭದಲ್ಲಿ ನಾನು RSS ಪಥಸಂಚಲನವನ್ನು ವಿರೋಧಿಸುವಂತಹ ದಲಿತ ಸಂಘಟನೆಗಳಿಗೆ ಒಂದೆರಡು ಇತಿಹಾಸದ ನೆನಪುಗಳನ್ನು ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ. ಅದು ಅಂಬೇಡ್ಕರ್ ಸ್ಥಾಪಿಸಿದ ಸಮತಾ ಸೈನಿಕ ದಳದ ಒಂದು ಆಕ್ಟಿವಿಟಿ ಬಗ್ಗೆ. ಈ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಇವತ್ತು ಹೈಕೋರ್ಟ್ನಲ್ಲಿ ಏನಾಯಿತು, ಗುಲ್ಬರ್ಗಾ ಹೈಕೋರ್ಟ್ನಲ್ಲಿ ಅನ್ನೋದನ್ನು ನೋಡೋಣ. ಸೊ ಗುಲ್ಬರ್ಗಾ ಹೈಕೋರ್ಟ್ನ ಸೂಚನೆಯಂತೆ ಇವತ್ತು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಯವರು ರಾಜ್ಯ ಸರ್ಕಾರದ ಪರವಾಗಿ ವರದಿಯನ್ನು ಮಂಡಿಸ್ತಾರೆ. ಏನು 28ನೇ ತಾರೀಕು ಏನು ಶಾಂತಿ ಸಭೆ ಆಯಿತು, ಅದು ಅಪೂರ್ಣ ಆಗೋಯ್ತು. ಹಾಗಾಗಿ ಯಾವುದೇ ನಿರ್ಣಯಕ್ಕೆ ಬರೋಕ್ಕಾಗಲಿಲ್ಲ. ಎಲ್ಲ ಅರ್ಜಿದಾರರು ಸಹ ಪಟ್ಟು ಹಿಡಿದು ಕೂತ್ಕೊಂಡ್ರು, ನವೆಂಬರ್ 2ನೇ ತಾರೀಕೆ ನಾವು ಮಾಡ್ತೀವಿ ಅಂತ. ಹಾಗಾಗಿ ಒಂದು ನಿರ್ಣಯಕ್ಕೆ ಬರೋಕ್ಕಾಗಲಿಲ್ಲ. ಅಷ್ಟೇ ಅಲ್ಲ, ಅರ್ಜಿದಾರರೇ ಸ್ವತಃ ಸಭೆಗೆ ಬಂದಿರಲಿಲ್ಲ, RSS ಪರ ಅರ್ಜಿದಾರರು ಅನ್ನುವಂಥ ಮಾತನ್ನು ಅವರು ವಿಚಾರಣೆ ಸಂದರ್ಭದಲ್ಲಿ ಹೇಳಿದರು. ಸೊ ಆಗ ಅರುಣ್ ಶ್ಯಾಮ್ ಅವರು RSS ಪರ ವಕೀಲರು, ಇಲ್ಲ RSS ಅರ್ಜಿದಾರರ ಪರೆಯಲ್ಲಿ ಮನೆಯಲ್ಲಿ ಒಂದು ಸಾವಾಗಿತ್ತು, ಹಾಗಾಗಿ ಬರಲಿಕ್ಕಾಗಲಿಲ್ಲ ಅವರು. ಆಗ ನ್ಯಾಯಮೂರ್ತಿಗಳು, ಸರಿ ಓಕೆ, ಅರ್ಜಿದಾರರೇ ಬರಲಿಲ್ಲ ಅಂದರೆ ಏನು ಕತೆ, ಹೀಗಾಗಬಾರ್ದಲ್ವಾ, ಸರಿ ಮುಂದಿನ ವಿಚಾರಣೆ ಸಂದರ್ಭದಲ್ಲಾದರೂ ಅರ್ಜಿದಾರರು ಬರಬೇಕು, ಇಲ್ಲ ಅವರ ಪರವಾದ ವಕೀಲರಾದರೂ ಇರಬೇಕು ಅಂತ ಹೇಳಿ ಮತ್ತೆ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿತು. ನೋಡಿ, ಅವತ್ತೇನೋ ಅಪೂರ್ಣ ಆಯಿತು, ಇಂಥ ಸನ್ನಿವೇಶಗಳು ಮುಂದೆ ಯಾವತ್ತೂ ಬರಬಾರ್ದು, ಆ ರೀತಿ ಒಂದು ಪರ್ಮನೆಂಟ್ ಆದಂಥ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ನಿರ್ಣಯ ತಗೋಬೇಕು ನೀವು. ಹಾಗಾಗಿ ಇನ್ನೊಂದು ಶಾಂತಿ ಸಭೆ ಮಾಡಲಿಕ್ಕೆ ನಿಮಗೆ ಸಾಧ್ಯನಾ ಅಂತ ಕೇಳಿದ್ರು. ಅದಕ್ಕೆ AG ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಯವರು ಸಾಧ್ಯ ಅಂತ ಹೇಳಿದ್ರು. ಯಾವಾಗ ಮಾಡ್ತೀರಿ ಅಂತ ಕೇಳಿದಾಗ ನವೆಂಬರ್ 5ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೈಕೋರ್ಟ್ನ ವಿಚಾರಣೆ ಮುಗೀತು. ಅಂದರೆ ಇವತ್ತಿನ ಹೈಕೋರ್ಟ್ನ ವಿಚಾರಣೆಯ ಸಾರಾಂಶ ಇಷ್ಟೇ: ನವೆಂಬರ್ 5ನೇ ತಾರೀಕು ಮತ್ತೊಮ್ಮೆ ಶಾಂತಿ ಸಮಿತಿ ಸಭೆ ನಡೆಯುತ್ತೆ. ಅದು ಬೆಂಗಳೂರಿನಲ್ಲಿ ಅಡ್ವೊಕೇಟ್ ಜನರಲ್ ಅವರ ಕಚೇರಿಯಲ್ಲಿ. ಆ ಶಾಂತಿ ಸಮಿತಿಯಲ್ಲಿ ಎಲ್ಲರೂ ಒಮ್ಮತದಿಂದ ಒಪ್ಪುವಂತಹ ನಿರ್ಣಯವನ್ನು ಸರ್ಕಾರ ತಗೊಳ್ಬೇಕಾಗುತ್ತೆ. ಅದಾದ ನಂತರದಲ್ಲಿ ಆ ವರದಿಯನ್ನು ನವೆಂಬರ್ 7ನೇ ತಾರೀಕು ನಡೆಯುವಂಥ ಗುಲ್ಬರ್ಗಾ ಹೈಕೋರ್ಟ್ ಪೀಠದ ವಿಚಾರಣೆಯಲ್ಲಿ ಅದನ್ನು ಮಂಡಿಸಬೇಕು. ಇಷ್ಟು ಇವತ್ತು ಗುಲ್ಬರ್ಗಾ ಹೈಕೋರ್ಟ್ ಪೀಠದಲ್ಲಾದಂಥ ಒಂದು ಸಂಗತಿ. ಇದು ಆಯಿತು. ನಾನು ಆರಂಭದಲ್ಲೇ ಹೇಳಿದ ಹಾಗೆ ದಲಿತ ಸಂಘಟನೆಗಳು ಯಾಕೆ RSS ಪಥಸಂಚಲನವನ್ನು ವಿರೋಧಿಸ್ತಿದ್ದಾರಲ್ಲ, ಅವರಿಗೆ ನಾನು ಅಂಬೇಡ್ಕರ್ ಅವರ ಸಮತಾ ಸೈನಿಕ ದಳದ ಪಥಸಂಚಲನವನ್ನು ನೆನಪಿಸಿಕೊಡೋದಕ್ಕೆ ಬಯಸ್ತೇನೆ. ಸೊ ನಾನು ಮುಂದೆ ಹೇಳೋದಕ್ಕೆ ಮುಂಚೆ ಒಂದು ವಿಡಿಯೋ ಇದೆ, ಸಮತಾ ಸೈನಿಕ ದಳದ ಪಥಸಂಚಲನ. ಅದನ್ನು ಒಂದ್ಸಲಿ ನೋಡ್ಬಿಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಸಮತಾ ಸೈನಿಕ ದಳದ ಪಥಸಂಚಲನ. ಪ್ರತಿ ವರ್ಷ ಮಹಾರಾಷ್ಟ್ರದ ಅನೇಕ ಕಡೆಗಳಲ್ಲಿ ಆಗುತ್ತೆ ಇದು. ಅದರಲ್ಲೂ ಮುಖ್ಯವಾಗಿ ನಾಗ್ಪುರದಲ್ಲಿ ಏಪ್ರಿಲ್ 14 ಮತ್ತು ಡಿಸೆಂಬರ್ 6 ಅಂಬೇಡ್ಕರ್ ಅವರ ಜನ್ಮದಿನ ಮತ್ತು ಅವರ ಪರಿನಿರ್ವಾಣ ದಿನ, ಎರಡೂ ದಿನಗಳಲ್ಲಿ ಅಲ್ಲಿ ಈ ಪಥಸಂಚಲನ ಆಗುತ್ತೆ. ದೀಕ್ಷಾ ಭೂಮಿಯಲ್ಲಿ ಒಂದು ಸಮಾರಂಭನೂ ನಡೆಯುತ್ತೆ. ದಂಡ ಹಿಡ್ಕೊಂಡು ಹೋಗ್ಬಿಟ್ರೆ ಸಮಾಜದಲ್ಲಿ ಭಯ ಹುಟ್ಟಿಸೋಂಗಾಗುತ್ತೆ ಅನ್ನುವಂಥ ವಾದ ಮಾಡೋರಿಗೆ ಸಮತಾ ಸೈನಿಕ ದಳದ ಈ ಪಥಸಂಚಲನ ಒಂದು ಪ್ರಶ್ನೆ ಆಗಬೇಕಲ್ವಾ. ಇಲ್ಲೂ ಸಹ RSS ದಂಡ ಹಿಡ್ಕೊಂಡಾಗೆ ಇಲ್ಲೂ ಸಹ ದಂಡ ಹಿಡ್ಕೊಂಡು ಹೊರಟಿದ್ದಾರೆ. RSS ಪಥಸಂಚಲನದಲ್ಲಿ ಮಕ್ಕಳನ್ನೆಲ್ಲ ಬಳಸ್ಕೊಳ್ತಾರೆ ಅನ್ನುವಂಥ ಆರೋಪಗಳನ್ನು ಕೆಲವು ದಲಿತ ಸಂಘಟನೆಗಳು ಮಾಡಿದ್ದು. ಇಲ್ಲೂ ಕೂಡ ಮಕ್ಕಳು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಏನು ವ್ಯತ್ಯಾಸ ಇದೆ? ಹಾಗಾದರೆ ಸಮತಾ ಸೈನಿಕ ದಳದ ಈ ಪಥಸಂಚಲನದಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗ್ತಾ ಇದೆಯಾ? ಸಮಾಜದಲ್ಲಿ ಭಯ ಹುಟ್ಟುತ್ತಾ ಇದೆಯಾ? ಇಲ್ವಲ್ಲ. ಇನ್ನೂ ಒಂದು,
ಇನ್ನೂ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತೇನೆ. ಆ ವಿಡಿಯೋನು ಸಹ ನೀವು ಈಗಲೇ ನೋಡಿ. ಸ್ನೇಹಿತರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನದಲ್ಲಿ ಆಯುಧಗಳನ್ನು ಹಿಡ್ಕೊಂಡು ಹೊಡ್ತಾರೆ. ಇವತ್ತು ದೊಣ್ಣೆ ಹಿಡ್ಕೋತಾರೆ, ನಾಳೆ ಕತ್ತಿ ಹಿಡ್ಕೋತಾರೆ, ನಾಳೆ ಬರ್ಜಿ ಇಟ್ಕೋತಾರೆ, ಇನ್ನೊಂದಿನ ತ್ರಿಶೂಲ ಹಿಡ್ಕೋತಾರೆ. ಇದನ್ನೆಲ್ಲ ನಾವು ಸಹಿಸೋಕ್ಕಾಗುತ್ತಾ ಅಂತ ದಲಿತ ಸಂಘಟನೆಗಳ ನಾಯಕರು ಮಾತಾಡ್ತಾ ಇದ್ರು. ಅವರು ಅಂಬೇಡ್ಕರ್ ಸ್ಥಾಪಿಸಿದಂತಹ ಸಮತಾ ಸೈನಿಕ ದಳದ ಪಥಸಂಚಲನದಲ್ಲಿ ಏನು ಆಗ್ತಿದೆ ಅನ್ನೋದನ್ನು ನೋಡಬೇಕು. ಇನ್ನೂ ಒಂದು ವಿಡಿಯೋನ ತೋರಿಸ್ತೀನಿ. ಇನ್ನೂ ಒಂದು ವಿಡಿಯೋನ ದಯವಿಟ್ಟು ನೋಡಿ. ಸ್ನೇಹಿತರೆ, ಈ ಸಮತಾ ಸೈನಿಕ ದಳದ ಪಥಸಂಚಲನ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಮಾರಂಭ, ಮತ್ತು RSSನ ಪಥಸಂಚಲನ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಮಾರಂಭ ಏನಾದರೂ ವ್ಯತ್ಯಾಸ ಕಾಣುತ್ತಾ ನೋಡೋರಿಗೆ? ಇಲ್ಲ ಅಲ್ಲ. ಸೊ ಸಮತಾ ಸೈನಿಕ ದಳದ ಪಥಸಂಚಲನದಲ್ಲಿ ಯಾವ ರೀತಿ ದಂಡ ಹಿಡ್ಕೋತಾರೋ ಅದೇ ರೀತಿ ದಂಡವನ್ನು RSS ಪಥಸಂಚಲನದಲ್ಲಿ ಇಟ್ಕೋತಾರೆ. ಸೊ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಮತಾ ಸೈನಿಕ ದಳದ ಪಥಸಂಚಲನದಲ್ಲಿ ಆಯುಧಗಳ ಯುದ್ಧ ತಂತ್ರಗಳನ್ನು ಪ್ರದರ್ಶನ ಮಾಡ್ತಾರೆ ಬೀದಿಯಲ್ಲಿ ಸಾರ್ವಜನಿಕವಾಗಿ. ಅದೇನು ಹಾಗಾದರೆ ಭಯ ಹುಟ್ಟಿಸುವಂಥ ಒಂದು ತಂತ್ರಗಾರಿಕೆನಾ? ಇಲ್ವಲ್ಲ. ಸೊ ಸಮತಾ ಸೈನಿಕ ದಳ ಈ ರೀತಿ ಪಥಸಂಚಲನ ಯಾಕೆ ಮಾಡುತ್ತೆ? ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರೇ ಹೇಳಿರೋ ಹಾಗೆ, ಯಾಕಂದರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರೇ ಸ್ಥಾಪಿಸಿದಂತಹ ಸಮತಾ ಸೈನಿಕ ದಳ ಆವತ್ತಿನಿಂದಲೂ ಇವತ್ತಿನವರೆಗೂ ಈ ರೀತಿಯ ಪಥಸಂಚಲನಗಳನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲೂ ಮಹಾರಾಷ್ಟ್ರದ ಬೇರೆ ಬೇರೆ ಕಡೆ, ಅದರಲ್ಲೂ ಮುಖ್ಯವಾಗಿ ನಾಗ್ಪುರದಲ್ಲಿ. ಸೊ ದಲಿತರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ, ದಲಿತರಲ್ಲಿ ಆತ್ಮ ರಕ್ಷಣೆಯನ್ನು ಜಾಗೃತಗೊಳಿಸಲಿಕ್ಕೆ, ದಲಿತರ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿಕ್ಕೆ, ದಲಿತರಲ್ಲಿ ಆತ್ಮ ಗೌರವವನ್ನು ಬೆಳೆಸಲಿಕ್ಕೆ, ದಲಿತರಲ್ಲಿ ಅನ್ಯಾಯದ ವಿರುದ್ಧದ ಹಕ್ಕು ಮಂಡಿಸಲಿಕ್ಕೆ, ಮತ್ತು ದಲಿತರಲ್ಲಿ ಶಿಸ್ತು ಬೆಳೆಸೋದಕ್ಕೆ, ಈ ಎಲ್ಲ ಕಾರಣಗಳಿಗಾಗಿ ಪಥಸಂಚಲನ ಮುಖ್ಯ ಅಂತ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅವರ ಆ ಮಾತಿನ ಅಂಗವಾಗಿಯೇ ಇವತ್ತಿನವರೆಗೂ ಸಮತಾ ಸೈನಿಕ ದಳ ಪಥಸಂಚಲನವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದೆ. ತಾವು ಏನು ಆರಾಧ್ಯ ದೈವ ಅಂತ ಅಂದ್ಕೊಂಡಿದ್ದೀರಿ, ನಮ್ಮ ಭಾರತದ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರೇ ಸ್ಥಾಪಿಸಿದಂತಹ ಸಮತಾ ಸೈನಿಕ ದಳ, ಅವರೇ ಹೇಳಿದಂತಹ ಪಥಸಂಚಲನದ ಮಹತ್ವ, ಇವುಗಳನ್ನು ದಲಿತ ಸಂಘಟನೆಗಳು ಅರ್ಥ ಮಾಡಿಕೊಳ್ಬೇಕು. ವಿರೋಧಕ್ಕಾಗಿ ವಿರೋಧ, ಯಾರದೋ ಕೈಗೊಂಬೆಯಾಗಿ ಬಂದ್ಬಿಟ್ಟು ಕೂಗಾಡೋದು, ಚೀರಾಡೋದು ಮಾಡೋದಲ್ಲ. ಇತಿಹಾಸವನ್ನು ಅರ್ಥ ಮಾಡಿಕೊಳ್ಬೇಕು. ಇತಿಹಾಸ ಮತ್ತು ವರ್ತಮಾನ ಎರಡಕ್ಕೂ ಇರುವ ನಂಟನ್ನು ಅರ್ಥೈಸ್ಕೊಳ್ಬೇಕು. ಯಾರದ್ದೋ ಕೈಗೊಂಬೆಯಾಗಿ ಯಾರೋ ಹೇಳಿದ್ರು ಅಂಥೇಳಿ ಯಾರದೋ ಒತ್ತಡದಲ್ಲಿ
ಕಣ್ಣು ಮುಚ್ಚಿಕೊಂಡು ಈ ರೀತಿ ವಿರೋಧ ಮಾಡೋದು ಎಷ್ಟು ಸರಿ? ಇದನ್ನು ದಲಿತ ಸಂಘಟನೆಗಳು ಯೋಚನೆ ಮಾಡಬೇಕು.